ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾನು ಮಾಡುತ್ತಿರುವಂತಹ ಟಾಪಿಕ್ ಯಾವುದಪ್ಪ ಅಂತಂದರೆ ಸಂಧಿಗಳು. ಈ ಸಂಧಿಗಳನ್ನು ಒಂದು ಟಾಪಿಕ್ಕು ವಿದ್ಯಾರ್ಥಿಗಳಿಂದ ಹಿಡಿದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥ ಎಲ್ಲರಿಗೂ ಕೂಡ ಪ್ರಮುಖವಾದಂಥ ಟಾಪಿಕ್ ಆಗಿರುತ್ತೆ. ಈ ಸಂಧಿಗಳನ್ನು ನಾವು ಭಾಷೆಗಳ ಆಧಾರದ ಮೇಲೆ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಒಂದೇನು ಕನ್ನಡ ಸಂಧಿ, ಇನ್ನೊಂದು ಯಾವುದಪ್ಪ ಅಂತಂದರೆ ಸಂಸ್ಕೃತ ಸಂಧಿ. ಹೌದಾ? ಈ ಕನ್ನಡ ಸಂಧಿ ಒಳಗೆ ಮತ್ತು ನಾವು ಏನು ಮಾಡ್ತೀವಿ, ಎರಡು ಪ್ರಕಾರಗಳನ್ನಾಗಿ ಮಾಡ್ತೀವಿ ನಾವು. ನೋಡ್ರಿ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಒಳಗನ ಸ್ವರ ಸಂಧಿ, ವ್ಯಂಜನ ಸಂಧಿ. ಹೌದಾ? ಮತ್ತು ಸಂಸ್ಕೃತ ಸಂಧಿ ಒಳಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಇದು ಅಕ್ಷರಗಳ ಆಧಾರ ಮೇಲೆ ಆಗಿರ್ಬೋದು ಅಥವಾ ಅಕ್ಷರಗಳ ಆಧಾರದ ಮೇಲೆ ಅಂತಂದರೆ ಸ್ವರ. ಅಕ್ಷರ ಅಂತಂದರೆ ಯಾವ ಬರುತ್ತೆ? ಅಕ್ಷರಗಳ ಆಧಾರದ ಮೇಲೆ ಅಂದರೆ ಸ್ವರ ಸಂಧಿ, ವ್ಯಂಜನ ಸಂಧಿ. ಅದೇ ಭಾಷೆಗಳ ಆಧಾರದ ಮೇಲೆ ಅಂತಂದರೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಕನ್ನಡ ಸ್ವರ ಸಂಧಿಗಳು ಯಾವಪ್ಪ ಅಂತಂದರೆ ಲೋಪ ಸಂಧಿ ಮತ್ತು ಆಗಮ ಸಂಧಿ. ಕನ್ನಡ ಸಂಧಿ ಒಳಗೆ ಇವೆರಡು ಸ್ವರ ಸಂಧಿಗಳು. ಆದೇಶ ಸಂಧಿ ಅಂತಂದ್ರೆ ವ್ಯಂಜನ ಸಂಧಿ. ಈ ಸಂಸ್ಕೃತ ಸಂಧಿ ಒಳಗೆ ಸ್ವರ ಸಂಧಿಗಳು ಅಂತಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ. ವ್ಯಂಜನ ಸಂಧಿ ಅಂತಂದರೆ ಜತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಇವೇನಿವು ಸಂಸ್ಕೃತ ಸಂಧಿ ಒಳಗನ ಏನಪ್ಪ ಅಂತಂದ್ರೆ ಇದು ವ್ಯಂಜನ ಸಂಧಿ. ಇಷ್ಟು ನಿಮಗೆ ಇವುದು ಬೇಸಿಕ್ಕಾಗಿ ಗೊತ್ತಿರಬೇಕಿದು. ಹೌದಾ? ನೋಡ್ರಿ, ಸ್ವರ ಸಂಧಿ ಅಂದರೆ ಏನು ರೀ, ವ್ಯಂಜನ ಸಂಧಿ ಅಂದರೆ ಏನು ರೀ ಅಂತಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ. ನಾವು ಸಂಧಿಯನ್ನು ಕಲಿಯುವಾಗ, ಸಂಧಿಯನ್ನು ಬಿಡಿಸುವಾಗ ನಾವೇನು ಎರಡು ಪಾರ್ಟ್ ಮಾಡ್ತೀವಿ ನಾವು. ಪೂರ್ವ ಪದ ಒಂದು, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಉತ್ತರ ಪದ. ಪೂರ್ವ ಪದ, ಉತ್ತರ ಪದ. ಹೌದಾ? ಉತ್ತರ ಪದ. ಹೌದಾ? ಹಳೆಗನ್ನಡ ಅಂತ ಒಂದು ಶಬ್ದವನ್ನು ಬರಿತೀನಿ. ಯಾವುದು? ಹಳೆಗನ್ನಡ. ಹಳೆಗನ್ನಡ, ಹಳೆಗನ್ನಡ. ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ? ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ಹೌದಾ? ಬಿಡಿಸಿ ಬರೆದಾಗ ಇದು ಯಾವ ಪದ? ಇದು ಪೂರ್ವ ಪದ, ಇದು ಉತ್ತರ ಪದ. ಇವನ್ನು ಎರಡು ಕೂಡಿಸಿ ಬರಿತೀವಲ್ಲ, ಇದೇನಿದು? ಸಂಧಿ ಪದ. ಇದೇನಿದು? ಸಂಧಿ ಪದ. ಇದು ನಮ್ಗೆ ಬೇಸಿಕ್ಕಾಗಿ ಗೊತ್ತಿರುವಂಥ ಒಂದು ಪಾಯಿಂಟ್ಸ್. ಸಂಧಿಯನ್ನು ನಾವು ಬಿಡಿಸಿ ಬರೆಯೋದನ್ನು ಅತಿ ಸುಲಭವಾಗಿ ಫಸ್ಟ್ ತಿಳ್ಕೊಂಡಿರ್ಬೇಕು. ಆಮೇಲೆ ಸಂಧಿ ಹೆಂಗೆ ನಿಯಮಗಳು ತಿಳ್ಕೊಂಡು ನಿಮ್ಗೆ ಬಿಡಿಸಿ ಬರೆಯೋಕ್ಕೆ ಬರುತ್ತೆ. ಆ ಸಂಧಿನ ಫಸ್ಟ್ ಪೂರ್ವ ಪದ, ಇದು ಹಳೆ ಅನ್ನೋದು ಪೂರ್ವ ಪದ, ಕನ್ನಡ ಅನ್ನೋದು ಉತ್ತರ ಪದ. ಇದು ಎರಡು ಕೂಡಿಸಿ ಬರಿತೀವಲ್ಲ, ಇದು ಸಂಧಿ ಪದ. ಇದೇನಿದು ಸಂಧಿಯ ಒಂದು ಬೇಸಿಕ್ ಟಾಪಿಕ್. ನೋಡ್ರಿ, ಇವಾಗ ಲೋಪ ಸಂಧಿ ಅಂದ್ರೇನು, ಆಗಮ ಸಂಧಿ ಅಂದ್ರೇನು, ಆದೇಶ ಸಂಧಿ ಅಂದ್ರೇನು ಅಂಥೇಳಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಅದರ ರೂಲ್ಸನ್ನು ಹೇಳ್ಕೊಡ್ತೀನಿ. ಒಂದನೇದು ಯಾವುದಪ್ಪ ಅಂತಂದರೆ, ಯಾವುದ್ರ ಬಗ್ಗೆ ತಿಳ್ಕೊಳಮ್ಮಪ್ಪ ಅಂತಂದ್ರೆ ಲೋಪ ಸಂಧಿ. ಲೋಪ ಸಂಧಿ ಬಗ್ಗೆ ನಾವು ಈಗ ತಿಳ್ಕೊಬೇಕು. ನೋಡ್ರಿ, ಇಲ್ಲಿ ಕನ್ನಡ ಸಂಧಿಗಳು. ಅದರೊಳಗೆ ಒಂದನೇ ಸಂಧಿ ಯಾವುದು? ಲೋಪ ಸಂಧಿ. ಕನ್ನಡ ಸ್ವರ ಸಂಧಿ. ಇದು ಕನ್ನಡ ಸಂಧಿಯೊಳಗೆ ಎರಡು ಅಕ್ಷರಗಳ ಆಧಾರದ ಮೇಲೆ ನಾವು ಎರಡು ಪ್ರಕಾರ ಮಾಡ್ತೀವಿ. ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ ಅಂತ ಹೇಳಿದ್ದೆ ನಾನು. ಕನ್ನಡ ಸಂಧಿಯೊಳಗೆ ಒಂದನೇದು ಕನ್ನಡ ಸ್ವರ ಸಂಧಿ, ಅದರೊಳಗೆ ಲೋಪ ಸಂಧಿ. ಅಂದರೆ ಏನಪ್ಪ ಡೆಫಿನೇಷನ್ ಅಂತಂದರೆ, ಕನ್ನಡ ಸಂಧಿಯ ಒಂದು ಡೆಫಿನೇಷನ್ ಏನಪ್ಪ ಅಂತಂದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋಗುವುದು ಅಥವಾ ಲೋಪವಾಗುವುದನ್ನು ನಾವು ಸ್ವರ ಸಂಧಿ ಅಥವಾ ಲೋಪ ಸಂಧಿ ಅಂತ ಕರಿತೀವಿ. ನೋಡಿರಿ, ಊರನ್ನು ಒಂದು ನಿಮಿಷ, ಊರನ್ನು ಅಂತಿದೆ. ಇದು ನಾವು ಆಗಲಿ ನಿಮ್ಗೆ ಹೇಳಿದ್ನೆಲ್ಲ ಬಿಡಿಸಿ ಬರೆದಾಗ ಏನಾಗುತ್ತೆ? ಇದು ಊರು ಪ್ಲಸ್ ಅನ್ನು, ಊರನ್ನು. ಹೌದಾ? ಇಲ್ಲಿ ಏನು ಲೋಪ ಆಯ್ತು? ಇಲ್ಲಿ ಊರನ್ನು. ಇಲ್ಲೇನು ಬಂದಿದೆ? ಪೂರ್ವ ಪದದ ಕೊನೆ ಅಕ್ಷರ ರು ವ್ಯಂಜನ ಇದು. ಆದರೆ ಇದು ಇಲ್ಲಿ ಸ್ವರ ಬರುತ್ತೆ. ನಿಮಗೆ ಎಲ್ಲ ಗೊತ್ತಿರುತ್ತೆ ಗುಣಿತಾಕ್ಷರ ಬರೋದು. ಕ ಪ್ಲಸ್ ಉ ಏನಾಯ್ತು? ಇದು ಕು ಆಯಿತು. ರ ಪ್ಲಸ್ ರ ಹಾಕಿದ್ದು, ರ ಪ್ಲಸ್ ರು. ಹಂಗಂದ್ರೆ ಇಲ್ಲೇನು ಬರುತ್ತೆ? ಹೂ ಬಂದಿತ್ತು. ನಾವು ಕೂಡಿಸಿ ಬರೆದಾಗ ಸಂಧಿ ಪದ ಮಾಡಿದಾಗ ಏನಾಯ್ತು? ಅದು ಹೂ ಲೋಪ ಆಯಿತು. ಹೂ ಲೋಪ ಆಗಿ ಏನು ಉಳಿತು?
ಮಾತ್ರ ಉಳಿತಿಲ್ಲಿ ಊರನ್ನು. ಹೌದಾ? ಲೋಪ ಅದಕ್ಕಿದು ಯಾವ ಸಂಧಿದು? ಲೋಪ ಸಂಧಿ. ಎಂಥ ಲೋಪ ಸಂಧಿ? ಸ್ವರಲೋಪ ಸಂಧಿ. ಹೌದಾ? ನೋಡ್ರಿ ಇಲ್ಲಿ ಊರು ಪ್ಲಸ್ ಅನ್ನು ಊರನ್ನು. ನಾವು ಆಗಲೇ ನಿಮಗೆ ತೇರಿ ಹೇಳ್ಬೇಕಾದ್ರೆ ಏನು ಹೇಳಿದೆ? ಪೂರ್ವ ಪದದ ಕೊನೆ ಅಕ್ಷರ ಲೋಪ ಆದರೆ, ಪೂರ್ವ ಪದದ ಕೊನೆ ಅಕ್ಷರ ಲೋಪ ಆದರೆ ಅದಕ್ಕೆ ಲೋಪ ಸಂಧಿ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಎಕ್ಸ್ಪ್ಲೇನ್ ಅದನ್ನೇ ಕೊಟ್ಟಿದ್ದಾರೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಅರ್ಥ ಕೆಡದಂತೆ ಲೋಪವಾದರೆ, ಅದು ಅರ್ಥ ಕೆಡಬಾರ್ದು, ಅವಾಗ ಮಾತ್ರ ಅದು ಲೋಪ ಆದರೆ ಅದನ್ನು ನಾವೇನಂತ ಕರಿತೀವಿ? ಲೋಪ ಸಂಧಿ. ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಬಂತು ನೋಡ್ರಿ. ಪೂರ್ವ ಪದದ ಅಂತ್ಯದಲ್ಲಿರುವಂಥ ಒಂದು ಅಕ್ಷರ ಏನಾದರೂ ಲೋಪ ಆದರೆ ಅದಕ್ಕೆ ನಾವೇನಂತ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ಹೌದಾ? ಎಕ್ಸಾಂಪಲ್ ನೋಡ್ರಿ, ಊರೂರು. ಹೌದಾ? ಊರೂರು, ಊರೂರು, ಊರು ಪ್ಲಸ್ ಊರು, ಊರೂರು, ಲೋಪ ಆಯಿತು. ಬಲ್ಲನೆಂದು, ಬಲ್ಲನೆಂದು ಇದನ್ನು ಬಿಡಿಸ್ಬಾರ್ದಾಗ ಏನಾಯಿತು? ಬಲ್ಲೆನು ಪ್ಲಸ್ ಎಂದು, ಬಲ್ಲನೆಂದು. ಇಲ್ಲಿ ಲೋಪ ಆಯಿತು, ಬಲ್ಲೆನು. ಇತ್ತಾ? ಇಲ್ಲಿ ಕೂಡಿಸಿ ಬರೆದಾಗ ಏನಾಯಿತು? ಹೋಗಿ ಬಲ್ಲನೆಂದು ಬಂತು. ಹೌದಾ? ಇದು ಸ್ವರಲೋಪ ಸಂಧಿ. ನೋಡ್ರಿ ಇಲ್ಲಿ ಮಾತಂತು, ಮಾತು ಪ್ಲಸ್ ಅಂತು, ಮಾತಂತು. ಮಾತು ಐತಲ್ಲ ಇಲ್ಲಿ ಕೊನೆಗೆ ಪೂರ್ವ ಪದದ ಕೊನೆ ಅಕ್ಷರ ಇದು ನಾವು ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ ಅಂತ ಕರಿತೀವಿ. ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಹೌದಾ? ಆಲ್ಮೋಸ್ಟ್ ಆಲ್ ಸ್ವರ ಇದು ಲೋಪ ಸಂಧಿ ಒಳಗೆ ಕೊನೆಯ ಪದನ ಊನೇ ಬಂದಿರುತ್ತೆ ಲೋಪ ಆಗಬೇಕಾದ್ರೆ. ಹೌದಾ? ಮಾತು ಪ್ಲಸ್ ಅಂತು, ಮಾತಂತು. ಸ್ವರಲೋಪ ಲೋಪ ಆಗೈತಿ, ಸ್ವರಲೋಪ ಸಂಧಿ. ಸಂಪನ್ನರು ಪ್ಲಸ್ ಆದ, ಸಂಪನ್ನರಾದ. ಲೋಪ ಆಗೈತಿ. ಅಂದರೆ ಮಾತಂತು, ಬಲ್ಲನೆಂದು, ಊರೂರು, ತಿರುಗಿ, ಸಂಪನ್ನರಾದರು. ಇವೆಲ್ಲ ವ್ಯಾಪಾರಿಗಳು, ದುಷ್ಟಬುದ್ಧಿ, ಧರ್ಮಬುದ್ಧಿ ಆದರೂ ಲೋಪವಾಗಲಿಲ್ಲವೇ? ಅಂದರೆ ಇಲ್ಲೇನಾಗಲ್ಲ, ಇದು ಅರ್ಥ ಕೆಡುತ್ತೆ ಇದನ್ನು ಬಿಡಿಸಿ ಬರೆದಾಗ. ಇದನ್ನ ನಾವೇನು ಮಾಡಬಾರ್ದು? ಬಿಡಿಸಿ ಬರಿಬಾರ್ದು. ಇವು ಬಿಡಿಸಿ ಬರೆದಾಗ ಅರ್ಥ ಕೆಡಂಗಿಲ್ಲ. ಅದಕ್ಕೆ ಲೋಪ ಸಂಧಿ ಅಂದರೆ ಏನಂತ ಅರ್ಥ ಆಯ್ತಲ್ಲ? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರ ಅರ್ಥ ಕೆಡದಂತೆ ಲೋಪ ಆದರೆ ಅದನ್ನು ಲೋಪ ಸಂಧಿ ಅಂತ ಕರಿತೀವಿ. ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತದೆ? ಈಜಿ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಆಗಮ ಸಂಧಿ ಅಂತಿದೆ. ಆಗಮ ಸಂಧಿ ಅಂದ್ರೇನು? ಸ್ವರದ ಮುಂದೆ ಸ್ವರವು ಬಂದಾಗ ಲೋಪ ಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಏಕಾರವೋ ಅಥವಾ ಓಕಾರವೋ ಆದೇಶವಾಗಿ ಅಥವಾ ಹೊಸದಾಗಿ ಆಗಮ ಆದರೆ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯೊಳಗೆ ಎರಡು ಪ್ರಕಾರಗಳು, ಒಂದು ಯಕಾರಾಗಮ ಸಂಧಿ, ಇನ್ನೊಂದು ವಕಾರಾಗಮ ಸಂಧಿ. ಹೌದಾ? ಆಗಮ ಸಂಧಿಯೊಳಗೆ ಎರಡು ಪ್ರಕಾರ. ಏನಂತ ಹೇಳ್ತು ನೋಡ್ರಿ ಇದು ಸಂಧಿ ನಿಯಮ. ಸ್ವರದ ಮುಂದೆ ಸ್ವರ ಬಂದಾಗ ಲೋಪ ಸಂಧಿ ಮಾಡಿದರೆ ಅದು ಅರ್ಥ ಕೆಡುತ್ತಪ್ಪ ಅಂದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಅವು ಏಕಾರ ಅಥವಾ ಓಕಾರ ಹೊಸದಾಗಿ ಬಂದರೆ, ಆಗಮವಾದರೆ, ಆಗಮ ಅಂದ್ರೆ ಸ್ವಾಗತ, ಬಂದರೆ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಅದು ಬಂತಂದ್ರೆ ಯಕಾರ ಆಗಮ ಸಂಧಿ, ಬಂತಂದ್ರೆ ವಕಾರ ಆಗಮ ಸಂಧಿ. ನೋಡ್ರಿ ಇಲ್ಲಿ ಉದಾಹರಣೆ, ಕೈಯನ್ನು, ಕೈ ಪ್ಲಸ್ ಅನ್ನು, ಕೈಯನ್ನು, ಯಕಾರಾಗಮ. ಹೌದಾ? ಇದು ಪೂರ್ವ ಪದ, ಇದು ಉತ್ತರ ಪದ. ಕೂಡಿಸಿ ಬರೆದಾಗ ಇಲ್ಲಿ ಬದಲಾಗಿ ಇಲ್ಲಿ ಏನು ಬಂದಿದೆ? ಬಂದಿದೆ. ಹೌದಾ? ಇಲ್ಲಿ ಕೈ ಪ್ಲಸ್ ಅನ್ನು ಅಂತಿತ್ತು, ಬದಲಾಗಿ ಏನು ಬಂತು? ಬಂತು. ಏನು ಬಂತು? ಬಂದಿದೆ. ಅದಕ್ಕಿದು ಯಾವ ಸಂಧಿ? ಯಕಾರಾಗಮ ಸಂಧಿ. ಮಳೆಯಿಂದ, ಮಳೆ ಪ್ಲಸ್ ಇಂದ, ಇಲ್ಲಿ ಸ್ವರ ಐತಿ, ಇಲ್ಲಿ ವ್ಯಂಜನ ಐತಿ, ಯಕಾರಾಗಮ ಸಂಧಿ. ಶಾಲೆಯಲ್ಲಿ, ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ ಇಲ್ಲಿ ಇದೆ, ಇಲ್ಲಿ ಇದೆ, ಯಕಾರಾಗಮ ಸಂಧಿ. ಮರವನ್ನು, ಇದೆಂಥ ಪದ? ಇದು ಪೂರ್ವ ಪದ. ಇದೆಂಥ ಪದ? ಉತ್ತರ ಪದ. ಹೌದಾ? ಮರ ಪ್ಲಸ್ ಅನ್ನು, ಮರವನ್ನು. ಬದಲಾಗಿ ಬದಲಾಗಿ ಏನು ಬಂತು? ಬಂತು. ಬಂದ್ರೆ ನಾವೆಂಥ ಸಂಧಿ? ಅದು ವಕಾರಾಗಮ ಸಂಧಿ. ಇಷ್ಟೇನಪ್ಪ ಅಂತಂದ್ರೆ ಆಗಮ ಸಂಧಿ. ನೀವು ನೋಡಿದ ತಕ್ಷಣ ಅಲ್ಲಿ ಐಡೆಂಟಿಫೈ ಮಾಡಿಬಿಡ್ಬೇಕು. ಬಂದಿತ್ತು, ಬಂದಿತ್ತಂದ್ರೆ ವಕಾರಾಗಮ ಸಂಧಿ. ಅಲ್ಲೇನಾದರೂ ಅಕ್ಷರಗಳು ಲೋಪ ಆಗಿದ್ದರೆ ಆಗಲೇ ಮೇಲೆ ತೋರಿಸಿದ್ನಲ್ಲ ನಾನು, ಮಾತು ಪ್ಲಸ್ ಅಂತು, ಮಾತಂತು, ಮಾತು ಲೋಪ ಆಗೈತಿ ಅಂತೇಳಿ ಬಿಡಿಸಿ ನೋಡಿದಾಗ ನಿಮಗೇನಾಗುತ್ತದೆ?
ಗೊತ್ತಾಗ್ಬಿಡುತ್ತೆ. ಅಂದ್ರೆ ಆಗಮ ಸಂಧಿ ಅಂತ ಏನಂತ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ, ಆಗಲೇ ನಾನು ಕನ್ನಡ ಸಂಧಿಯೊಳಗೆ ಅವೆರಡು ಸ್ವರಗ ಸಂಧಿ ಅವು, ಆಗಮ ಮತ್ತು ಲೋಪ ಸಂಧಿ. ಈಗ ಆದೇಶ ಸಂಧಿ ಅನ್ನೋದು ಕನ್ನಡ ಸಂಧಿನೇ, ಆದರೆ ವ್ಯಂಜನ ಸಂಧಿ. ಕನ್ನಡ ಸಂಧಿ ಒಳಗೆ ವ್ಯಂಜನ ಸಂಧಿ. ಆದೇಶ ಸಂಧಿ ಅಂದರೆ ಏನಪ್ಪ ಅಂದರೆ ಸಂಧಿ ಆಗುವಾಗ ಒಂದು ಅಕ್ಷರದ ಬದಲಾಗಿ, ಸಂಧಿ ಆಗುವಾಗ ಒಂದು ಅಕ್ಷರದ ಬದಲಾಗಿ ಆ ಒಂದು ಜಾಗದಲ್ಲಿ ಅಥವಾ ಆ ಒಂದು ಸ್ಥಳದಲ್ಲಿ ಬೇರೊಂದು ಅಕ್ಷರ ಬಂದು ಸೇರುವುದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ನೋಡ್ರಿ ಇಲ್ಲಿ, ಉತ್ತರ ಪದದಲ್ಲಿರುವ ಕ ಚ ತ ಪಗಳಿಗೆ ಕ್ರಮವಾಗಿ ಗ ಜ ದ ಪಗಳು ಆದೇಶವಾಗಿ ಬರ್ತವೆ. ಹೌದಾ? ಇಲ್ಲಿ ನೋಡ್ರಿ, ಕ ಚ ತ ಪಗಳಿಗೆ ಇಲ್ಲಿ ಇದೆ ನೋಡು, ಕ ತ ಪ ಈ ಅಕ್ಷರಗಳಿಗೆ ಏನು ಬಂದಿರಬೇಕು? ಗ ಜ ದ ಬಗಳು ಆದೇಶವಾಗಿ ಬಂದರೆ ನಾವು ಅದಕ್ಕೆ ಏನಂತ ಕರಿತೀವಿ? ಆದೇಶ ಸಂಧಿ. ಹೆಸರ ಸೂಚಿಸುತ್ತೆ. ಆದೇಶ ಸಂಧಿ ಅಂತಂದರೆ ಬರೋದು, ಸೇರೋದು. ಮಳೆಗಾಲ ಇದು ಯಾವ ಪದ? ಇದು ಪೂರ್ವ ಪದ. ಇದು ಯಾವ ಪದ? ಉತ್ತರ ಪದ. ಅದು ಬಿಡಿಸಿ ಬರೆದಾಗ, ಮಳೆಗಾಲ ಅನ್ನೋದು ಬಿಡಿಸಿ ಬರೆದಾಗ ಏನಾಗುತ್ತೆ? ಮಳೆ ಪ್ಲಸ್ ಕಕ್ಕೆ ಏನು ಬರಬೇಕು? ಆದೇಶವಾಗಿ ಗ ಬರಬೇಕು. ಅಲ್ಲಿ ರೂಲ್ಸ್ ಹೇಳ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ, ಕ ತ ಪಗಳಿಗೆ ಗ ದ ಬಗಳು. ಅಲ್ಲಿ ಲೋಪ ಸಂಧಿಯೊಳಗೆ ಏನು ನೋಡಿದ್ವಿ ನಾವು? ಲೋಪ ಸಂಧಿಯೊಳಗೆ ಅಂತ ಲೋಪ ಸಂಧಿಯೊಳಗೆ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗುತ್ತೆ ಅಂತ ನೋಡಿದ್ವಿ. ಇಲ್ಲಿ ಆದರೆ ಆದೇಶ ಸಂಧಿಯೊಳಗೆ ಉತ್ತರ ಪದದ ಮೊದಲ ಅಕ್ಷರಗಳು ನೋಡ್ರಿ ಇಲ್ಲದವಲ್ಲ, ಕ ಚ ಕ ತ ಪ ಉತ್ತರ ಪದದ ಮೊದಲ ಅಕ್ಷರಗಳಿಗೆ ಇಲ್ಲಿ ಹೊಸ ಅಕ್ಷರಗಳು ಗ ದ ಬಗಳು, ಗ ದ ಬಗಳು ಆದೇಶವಾಗಿ ಬಂದರೆ ನಾವು ಅದಕ್ಕೆ ಏನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ನೋಡ್ರಿ, ಒಂದನೇದು ಉದಾಹರಣೆ ಏನು ನೋಡಿದ್ರಿ ನೀವು? ಮಳೆ ಪ್ಲಸ್ ಕಾಲ ಮಳೆಗಾಲ, ಮೈ ಪ್ಲಸ್ ತೋರು ಮೈದೋರು. ಇಲ್ಲಿ ನೋಡ್ರಿ, ತ ಐತಿ, ಇಲ್ಲಿ ಏನು ಬಂದಿದೆ? ತ ಬಂದಿದೆ, ತ ಬದಲಾಗಿ. ಬೆನ್ ಪ್ಲಸ್ ಪತ್ತು ಬೆಂಬತ್ತು, ಕಣ್ ಪ್ಲಸ್ ಪನಿ ಕಂಬನಿ, ಕಣ್ ಪ್ಲಸ್ ಪನಿ ಕಂಬನಿ. ಹೌದಾ? ಇವೆಲ್ಲ ಎಂಥ ಸಂಧಿವು? ಆದೇಶ ಸಂಧಿ. ನೋಡ್ರಿ, ಉತ್ತರ ಪದದಲ್ಲಿರುವ ಪ ಬ ಬ ಮಗಳಿಗೆ ಓ ಕೂಡ ಆದೇಶವಾಗಿ ಬರುತ್ತೆ ಕೆಲವು ಸತಿ. ಹೌದಾ? ಅಂಥ ಸಮಯದಲ್ಲಿ ಕೂಡ ನಾವು ಇದನ್ನು ಯಾವ ಸಂಧಿ ಮಾಡ್ತೀವಿ? ಆದೇಶ ಸಂಧಿ. ನೋಡಿಲಿ, ಎರಡನೇ ರೂಲ್ಸು, ಗಿಳಿ ಪ್ಲಸ್ ಪಿಂಡು ಗಿಳಿ ಇಂಡು, ಪಕ್ಕ ಏನು ಆದೇಶ ಬಂದೈತಿ? ಓ ಆದೇಶವಾಗಿ ಬಂದೈತಿ. ಕಡು ಪ್ಲಸ್ ಬೆಳ್ಪು ಕಡು ಬೆಳ್ಪು ಕಡು ವೆಳ್ಪು, ಕಡು ಪ್ಲಸ್ ಬೆಳ್ಪು ಕಡು ವೆಳ್ಪು. ಬ ಪ್ಲಸ್ ವ. ಮೆಲ್ ಪ್ಲಸ್ ಮಾತು ಮೆಲ್ವಾತು, ಮಕ ಏನು ಬಂದಿದೆ? ಓ ಆದೇಶವಾಗಿ ಬಂದೈತಿ. ಮೆಲ್ ಪ್ಲಸ್ ಮಾತು ಮೆಲ್ವಾತು. ಬೆಂಬತ್ತಿ ಬರಗಾಲ ಓಡಿಸಲು, ಆ ಶಿವನ ಆದೇಶವಾಗಿ ಕಡುವೆಳಪಿನ ಮುಗಿಲ ಮೋಡ ತುಂಬಿ ಮಳೆಗಾಲ ಮೈದೂರಿ ಬಂತು, ಆಗ ಜನರಲ್ಲಿ ಮೇಲ್ಮಾತು ಆರಂಭ ಆಯಿತು. ಇವೆಲ್ಲ ಸಿಲೆಬಸ್ನಾಗಿರೋವಂಥದ್ದೇ ನಿಮ್ಮದು 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂಥ ಒಂದು ಟಾಪಿಕ್ ಇದು. ನೀವು ಇದನ್ನು ತಿಳ್ಕೊಬೇಕು. ಇದು ಭಾಳ ಪ್ರಮುಖವಾದ ಮಾಹಿತಿ. ಇದೇನಾಗಿತ್ತಪ್ಪ ಇವತ್ತಿನ ತರಗತಿಯೊಳಗೆ ಕನ್ನಡ ಸಂಧಿ ಬಗ್ಗೆ ಮಾತ್ರ ತಿಳ್ಕೊಂಡ್ವಿ ನಾವು. ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ, ಇನ್ನೊಂದು ಆದೇಶ ಸಂಧಿ. ಮುಂದಿನ ತರಗತಿಯೊಳಗೆ ನಾವು ಸಂಸ್ಕೃತ ಸಂಧಿ ಬಗ್ಗೆ ತಿಳ್ಕೊತೀನಿ. ಇದ್ರ ಬಗ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನಿಮ್ಗೆ ಏನು ಅನ್ನಿಸ್ತಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮಗೆ ಧನ್ಯವಾದಗಳು.